ಹರಿ ಓಂ. ಧನ್ವಿತಾಸ್ ವರ್ಲ್ಡ್ ಹೆಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂಥ ಆಸನ ಯೋಗ ಮುದ್ರಾಸನ. ಯೋಗ ಮುದ್ರಾಸನವನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಯೋಗ ಮುದ್ರಾಸನವನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ಉಪಯೋಗ ಏನು, ಜೊತೆಗೆ ಯಾರು ಯೋಗ ಮುದ್ರಾಸನವನ್ನು ಮಾಡಬಾರ್ದು ಅನ್ನೋದನ್ನು ಇಂದಿನ ತರಗತಿಯಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಯೋಗ ಮುದ್ರಾಸನವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದಾದರೆ, ನಾವು ಈಗ ದಂಡಾಸನ ಸ್ಥಿತಿಯಲ್ಲಿ ಕುಳಿತಿದ್ರೆ ನಿಧಾನವಾಗಿ ಸುಖಾಸನ ಸ್ಥಿತಿಗೆ ಬರ್ತೀವಿ. ಸುಲಭವಾಗಿ ಮಾಡೋದು ಹೇಗೆ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಇದು ನಾನು ಸುಖಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀನಿ, ಅಥವಾ ಅರ್ಧ ಪದ್ಮಾಸನ ಅಥವಾ ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತು ನಾವು ಈ ಯೋಗ ಮುದ್ರಾಸನವನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ನಾನು ಸುಖಾಸನ ಸ್ಥಿತಿಯಲ್ಲೇ ಕುಳಿತಿದ್ದೀನಿ. ಈಗ ನಿಧಾನವಾಗಿ ಬಲಗೈಯನ್ನು ತಗೊಂತ ಹೆಬ್ಬೆರಳನ್ನು ಒಳಗೆ ತಗೊಂತ 4 ಬೆರಳುಗಳಿಂದ ಲಾಕ್ ಮಾಡ್ತೀನಿ, ಮುಷ್ಟಿಯನ್ನು ಕಟ್ತೀನಿ, ನಿಧಾನವಾಗಿ ಹಿಂದೆ ಇಟ್ಕೊತೀನಿ. ಎಡಗೈಯಿಂದ ನಿಧಾನವಾಗಿ ಇಟ್ಕೊತೀನಿ, ಬಲಗೈಯನ್ನು ಇಟ್ಕೊಂಡು ನಿಧಾನ ಉಸಿರನ್ನು ಬೆನ್ನ ನೇರ ಮಾಡ್ತಾ ಕುಳಿತಿದ್ದೀನಿ. ಉಸಿರನ್ನು ತುಂಬ್ತೀನಿ, ಉಸಿರನ್ನು ಪೂರ್ಣ ಖಾಲಿ ಮಾಡ್ತೀನಿ, ನಿಧಾನವಾಗಿ ಮುಂದೆ ಬಾಗ್ತೀನಿ. ಪೂರ್ಣ ರೀತಿಯಲ್ಲಿ ಉಸಿರನ್ನು ಖಾಲಿ ಮಾಡಿ ಪೂರ್ಣ ರೀತಿಯಲ್ಲಿ ಮುಂದೆ ಬಾಗಿದ್ದೀನಿ. ಹಣೆಯ ಭಾಗವನ್ನು ಭೂಮಿ ತಾಯಿ ತಾಗಿಸಿದ್ದೀನಿ. ಈ ಸ್ಥಿತಿಯಲ್ಲಿ ಉಸಿರನ್ನು ಹೊರಹಾಕಿದ ಸ್ಥಿತಿಯಲ್ಲಿ ನಾವು ಮುಂದೆ ಬಾಗಿ ಸಹಜವಾದ ಉಸಿರಾಟವನ್ನು ಅಭ್ಯಾಸ ಮಾಡ್ತಾ ಹೋಗು. ಸಹಜವಾದ ಉಸಿರಾಟದಲ್ಲಿ ಪೂರ್ಣ ರೀತಿಯಲ್ಲಿ ಮುಂದೆ ಬಾಗಿ ಸ್ವಲ್ಪ ಹೊತ್ತ ಸ್ಥಿತಿಯಲ್ಲಿ ಇರಬೇಕು. ಇದು ಯೋಗ ಮುದ್ರಾಸನ ಮಾಡುವ ಒಂದು ಸ್ಥಿತಿ. ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಕನಿಷ್ಠ 1 ನಿಮಿಷಗಳ ಕಾಲ ಈ ಸ್ಥಿತಿಯಲ್ಲಿ ಇರಬೇಕು. ತದನಂತರ ನಾವು ಪರ್ಫೆಕ್ಟ್ ಆದ ನಂತರ, ಪರಿಪೂರ್ಣ ಆದ ನಂತರ, ಯೋಗ ಮುದ್ರಾಸನದಲ್ಲಿ ಪರಿಪೂರ್ಣ ಆದ ನಂತರ 2 ನಿಮಿಷ ಅಥವಾ 5 ನಿಮಿಷಗಳ ಕಾಲ ಈ ಸ್ಥಿತಿಯಲ್ಲಿ ಇರ್ಬೋದು. ನಿಧಾನವಾಗಿ ಮುಂದೆ ಬಾಗಿ ತದನಂತರ ನಿಧಾನ ಉಸಿರನ್ನು ತುಂಬಿ ನಿಧಾನವಾಗಿ ಮೇಲೆ ಬಂದು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಈ ಒಂದು ಯೋಗ ಮುದ್ರಾಸನದಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಈ ಒಂದು ಯೋಗ ಮುದ್ರಾಸನ ಯಾರು ಅಭ್ಯಾಸವನ್ನು ಮಾಡಬಾರ್ದು ಅಂತಂದರೆ, ಯಾರು ಗರ್ಭಿಣಿ ಸ್ತ್ರೀಯರಿರ್ತಾರೆ, ಜೊತೆಗೆ ಮಾತೆಯವರು ಮುಟ್ಟಿನ ಸಮಸ್ಯೆಯಲ್ಲಿ ಈ ಒಂದು ಯೋಗ ಮುದ್ರಾಸನ ಅಭ್ಯಾಸವನ್ನು ಮಾಡಬಾರ್ದು. ಜೊತೆಗೆ ಯೋಗ ಮುದ್ರಾಸನ ಯಾರು ಮಾಡಬಾರ್ದು ಅಂದರೆ, ನೋವು ಸಮಸ್ಯೆ, ವಿಪರೀತ ಸಮಸ್ಯೆ ಇರೋರು ಈ ಒಂದು ಯೋಗ ಮುದ್ರಾಸನ ಮಾಡಬಾರ್ದು. ಈ ಯೋಗ ಮುದ್ರಾಸನ ಅಭ್ಯಾಸ ಮಾಡೋದ್ರಿಂದ ಮೊಣಕೈಗೆ ಮತ್ತು ಕೈಗಳಿಗೆ, ಭುಜಕ್ಕೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ. ಪೂರ್ಣ ರೀತಿಯಲ್ಲಿ ನಾವು ಮುಂದೆ ಬಾಗೋದ್ರಿಂದ ಪೂರ್ಣ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ತಲೆಯ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಮಾಡ್ಕೊತ ನರಮಂಡಲಗಳಿರುವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗುವುದು. ಜೊತೆಗೆ ಹೊಟ್ಟೆ ಭಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗುವುದು. ಜೊತೆಗೆ ನಾವು ಪೂರ್ಣ ರೀತಿಯಲ್ಲಿ ನಮ್ಮ ದೇಹದಲ್ಲಿರುವ ವಿಷಕಾರಿಕ ಅಂಶಗಳನ್ನು ಹೊರತೆಗೆಯೋದಕ್ಕೆ ಅತ್ಯುತ್ತಮವಾದ ಆಸನ ಇದು ಯೋಗ ಮುದ್ರಾಸನ. ಜೊತೆಗೆ ಯೋಗ ಮುದ್ರಾಸನ ಅಭ್ಯಾಸ ಮಾಡೋದ್ರಿಂದ ನಾವು ಪೂರ್ಣ ರೀತಿಯಲ್ಲಿ ಈ ರೀತಿ ಮುಂದೆ ಬಾಗಿದಾಗ ಮಣಿಪುರ ಚಕ್ರ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರವನ್ನು ಜಾಗೃತ ಮಾಡೋದಕ್ಕೆ ಅತ್ಯುತ್ತಮವಾದ ಆಸನ ಯೋಗ ಮುದ್ರಾಸನ. ಜೊತೆಗೆ ನಾವು ಪೂರ್ಣ ರೀತಿಯಲ್ಲಿ ಮುಂದೆ ಭಾಗದಿಂದ ಉಸಿರನ್ನು ಹೊರಹಾಕಿ ಮುಂದೆ ಭಾಗದಿಂದ ಸಂಪೂರ್ಣವಾಗಿ ನಮ್ಮ ದೇಹವನ್ನು ವಿಸ್ತಾರ ಮಾಡೋದಕ್ಕೆ ಅತ್ಯುತ್ತಮವಾದ ಆಸನ ಯೋಗ ಮುದ್ರಾಸನ. ಇದನ್ನು ಯೋಗ ಮುದ್ರಾಸನವನ್ನು ಪೂರ್ಣ ರೀತಿಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಸಮರ್ಪಣಾ ಭಾವ ನಮ್ಮ ಒಳಗಡೆ ಕ್ರಿಯೇಟ್ ಆಗುತ್ತೆ. ಅಂದರೆ ನಮ್ಮ ತಂದೆ ತಾಯಿಯಾಗಲಿ ಅಥವಾ ಭೂಮಿ ತಾಯಿಗೆ ಅಥವಾ ನಮ್ಮ ಗುರು ಹಿರಿಯರಿಗೆ ನಮಸ್ಕರಿಸುವ ಒಂದು ಸಮರ್ಪಣಾ ಭಾವ ನಮ್ಮ ಒಳಗಡೆ ಕ್ರಿಯೇಟ್ ಆಗುತ್ತೆ ಅಂತ ತಿಳಿಸ್ತಾ, ಇಂದಿನ ತರಗತಿಯಲ್ಲಿ ಯೋಗ ಮುದ್ರಾಸನದ ಬಗ್ಗೆ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಯೋಗದ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ತಿಳಿಸ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.